ರೋಣನಗರದಲ್ಲಿ ಭರ್ಜರಿ ಬೇಟೆ, ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಅನ್ನಭಾಗ್ಯದ ಅಕ್ಕಿ ಜಪ್ತಿ. ಆಹಾರ ಇಲಾಖೆ ನಿರೀಕ್ಷಕಿ ಸುವರ್ಣ ಜಮ್ಮನಕಟ್ಟಿಯವರ ನೇತೃತ್ವದಲ್ಲಿ ಮಧ್ಯರಾತ್ರಿ ದಿಢೀರ್ ದಾಳಿ ಮಾಡಲಾಗಿದೆ. ಒಂದ್ ಕಡೆ ಶ್ಲಾಘನೀಯ ಕಾರ್ಯಾಚರಣೆ, ಮತ್ತೊಂದು ಕಡೆ ತಾಲೂಕಿನಾದ್ಯಂತ ಅಕ್ರಮ ಗೋದಾಮುಗಳ ಜಾಲವೇ ಹರಡಿದೆ. ಬರೀ ಇಷ್ಟಕ್ಕೆ ನಿಲ್ಲದಿರಲಿ ಈ ತನಿಖೆ. ಅಕ್ಕಿ ಲೂಟಿಕೋರರ ಸಾಗಾಟಗಾರರ ಹೆಡೆಮುರಿ ಕಟ್ಟಲು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬಡವರ ಹೊಟ್ಟೆ ತುಂಬಿಸಬೇಕಾದ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಪಡಿತರ ಅಕ್ಕಿ ಕಳ್ಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟವಾಗಲು ಸಜ್ಜಾಗಿದ್ದ ಜಾಲವನ್ನು ರೋಣನಗರದ ಆಹಾರ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ರೋಣ ಪಟ್ಟಣದ ಶಿವಾನಂದ ನಗರದಲ್ಲಿ ಯಾವುದೇ ಅಧಿಕೃತ ಪಾಸ್ ಅಥವಾ ಪರ್ಮಿಟ್ ಇಲ್ಲದೆ ಅಕ್ರಮವಾಗಿ ಶೆಡ್ ಒಂದರಲ್ಲಿ ಬಚ್ಚಿಟ್ಟಿದ್ದ ಭಾರೀ ಪ್ರಮಾಣದ ರೇಷನ್ ಅಕ್ಕಿಯನ್ನು ಅಧಿಕಾರಿಗಳು ಮಧ್ಯರಾತ್ರಿ ಭರ್ಜರಿ ಕಾರ್ಯಾಚರಣೆ ನಡೆಸಿ ಜಪ್ತಿ ಮಾಡಿದ್ದಾರೆ. ಆಹಾರ ಇಲಾಖೆಯ ಈ ದಿಢೀರ್ ನಡೆ ಶ್ಲಾಘನೀಯವಾದರೂ ತಾಲೂಕಿನಾದ್ಯಂತ ಬೇರು ಬಿಟ್ಟಿರುವ ಅಕ್ರಮ ಅಕ್ಕಿ ಮಾಫಿಯಾಕ್ಕೆ ಇದು ಕೇವಲ ಒಂದು ಸಣ್ಣ ಉದಾಹರಣೆಯಷ್ಟೇ ಎನ್ನಲಾಗ್ತಾ ಇದೆ. ಗದಗದ ರೋಣನಗರದ ತಹಶೀಲ್ದಾರ್ ಕಚೇರಿಯ ಆಹಾರ ನಿರೀಕ್ಷಕರಾದ ಶ್ರೀಮತಿ ಸುವರ್ಣ ಮುಕ್ಕಣ್ಣ ಜಮ್ಮನಕಟ್ಟಿ ಅವರಿಗೆ ಜೂನ್ 1ರ ತಡರಾತ್ರಿ 11 ಗಂಟೆ ಸುಮಾರಿಗೆ ಒಂದು ಖಚಿತ ಮಾಹಿತಿ ಲಭ್ಯವಾಗಿತ್ತು. ರೋಣ ಪಟ್ಟಣದ ಶಿವಾನಂದ ನಗರದ ಜಗಳೂರು ಒಳಗಿನ ರಸ್ತೆಗೆ ಹೊಂದಿಕೊಂಡಿರುವ ಮೆಹಬೂಬ ಬಾಷಾ ಸಾಬ್ ಮುಲ್ಲಾ ಎಂಬಾತ ತನ್ನ ಮನೆಯ ಪಕ್ಕದ ಶೆಡ್ನಲ್ಲಿ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ದಾಸ್ತಾನು ಮಾಡಿದ್ದಾನೆ ಅನ್ನೋದು ಆ ಮಾಹಿತಿಯಾಗಿತ್ತು. ಇನ್ನು ವಿಷಯ ತಿಳಿತಾ ಇದ್ದಂತೆ ತಕ್ಷಣ ಕಾರ್ಯಪ್ರವೃತ್ತರಾದ ಆಹಾರ ನಿರೀಕ್ಷಕಿ ಸುವರ್ಣ ಜಮ್ಮನಕಟ್ಟಿ ಅವರು ರೋಣ ಪೊಲೀಸ್ ಠಾಣೆಯ PSI VS ಚೌಡಿ ಅವರಿಗೆ ಮಾಹಿತಿ ನೀಡಿ ಸಿಬ್ಬಂದಿಗಳೊಂದಿಗೆ ತಡರಾತ್ರಿ 11 ಗಂಟೆ 55ರ ಸುಮಾರಿಗೆ ಆರೋಪಿಯ ಜಾಗಕ್ಕೆ ದಿಢೀರ್ ದಾಳಿಯನ್ನು ನಡೆಸಿದರು. ಅಧಿಕಾರಿಗಳು ಸ್ಥಳದಲ್ಲೇ ಎಲೆಕ್ಟ್ರಿಕಲ್ ತೂಕದ ಮಷಿನ್ ತರಿಸಿ ಪರಿಶೀಲಿಸಿದಾಗ ತಲಾ 40 ಕೆಜಿಯ ಒಟ್ಟು 35 ಚೀಲ ಅಕ್ಕಿ ಪತ್ತೆಯಾಗಿದೆ. ಒಟ್ಟು 14 ಕ್ವಿಂಟಾಲ್ ತೂಕದ ಈ ಅನ್ನಭಾಗ್ಯದ ಅಕ್ಕಿಯ ಒಟ್ಟು ಅಂದಾಜು ಮೊತ್ತ 31,500 ರೂಪಾಯಿಗಳಾಗಿವೆ. ಸದ್ಯ ಆಹಾರ ಇಲಾಖೆಯ ದೂರಿನ ಮೇರೆಗೆ ರೋಣ ಪೊಲೀಸ್ ಠಾಣೆಯಲ್ಲಿ ಅತ್ಯಗತ್ಯ ವಸ್ತುಗಳ ಕಾಯ್ದೆ 1955ರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಆದರೆ ಸಾರ್ವಜನಿಕರ ಪ್ರಶ್ನೆ ಏನಂದ್ರೆ, ಕಳ್ಳಸಂತೆಕೋರರ ವಿರುದ್ಧ ನಡೆದ ಈ ಒಂದು ದಾಳಿಯಿಂದಲೇ ತಾಲೂಕಿನ ಅಕ್ರಮ ರೇಷನ್ ದಂಧೆ ಸಂಪೂರ್ಣವಾಗಿ ನಿಂತು ಹೋಗುತ್ತದೆಯಾ? ಖಂಡಿತ ಇಲ್ಲ. ಯಾಕಂದ್ರೆ ರೋಣ ತಾಲೂಕಿನಾದ್ಯಂತ ಇನ್ನೂ ಅನೇಕ ಭಾಗಗಳಲ್ಲಿ ಇಂತಹ ಅಕ್ರಮ ಅಕ್ಕಿ ತುಂಬುವ ಲೂಟಿಕೋರರ ದೊಡ್ಡ ಜಾಲವೇ ಸಕ್ರಿಯವಾಗಿದೆ. 10 ಹಳ್ಳಿಗಳಿಂದ ರೇಷನ್ ಅಕ್ಕಿಯನ್ನ ಅಗ್ಗದ ಬೆಲೆಗೆ ಕಲೆ ಹಾಕಿ ತಾಲೂಕಿನ ಬೇರೆ ಬೇರೆ ರಹಸ್ಯ ಜಾಗಗಳಲ್ಲಿ, ಗೋದಾಮುಗಳಲ್ಲಿ ಮತ್ತು ಬೇರೆ ಬೇರೆ ವಾಹನಗಳಲ್ಲಿ ಕೂಡಿಟ್ಟು ರಾಜಾರೋಷವಾಗಿ ಅಕ್ರಮ ಸಾಗಾಟ ಮಾಡಲಾಗ್ತಾ ಇದೆ ಎನ್ನುವ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇವೆ. ರೋಣನಗರದ ಈ ಒಂದು ಬೇಟೆಯಿಂದ ಎಚ್ಚೆತ್ತುಕೊಂಡಿರುವ ಕಳ್ಳಸಂತೆಕೋರರು ಈಗ ತಮ್ಮ ಅಕ್ರಮ ಗೋದಾಮುಗಳನ್ನು ಮತ್ತು ವಾಹನಗಳನ್ನು ಸುರಕ್ಷಿತ ಜಾಗಗಳಿಗೆ ಸ್ಥಳಾಂತರಿಸುವ ಸಾಧ್ಯತೆ ಇದೆ. ಹೀಗಾಗಿ ಆಹಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಕೇವಲ ಈ ಒಂದು ಪ್ರಕರಣಕ್ಕೆ ತೃಪ್ತಿಪಟ್ಟು ಸುಮ್ಮನಾಗಬಾರದು. ತಾಲೂಕಿನ ಮೂಲೆ ಮೂಲೆಯಲ್ಲಿರುವ ಅಕ್ರಮ ಅಕ್ಕಿ ಕೂಡಿಡುವ ಇಂತಹ ಗೋದಾಮುಗಳು ಹಾಗೂ ಸಾಗಾಟದ ವಾಹನಗಳ ಜಾಲವನ್ನು ಸಂಪೂರ್ಣವಾಗಿ ಪತ್ತೆ ಹಚ್ಚಿ ಈ ಸಂದರ್ಭದಲ್ಲಿ ಕ್ರಮವನ್ನು ಜರುಗಿಸಬೇಕಾಗಿದೆ. ಮಧ್ಯರಾತ್ರಿಯಲ್ಲೂ ಧೈರ್ಯದಿಂದ ದಾಳಿ ನಡೆಸಿ ಅಕ್ರಮವನ್ನು ಬಯಲಿಗೆಳೆದ ಆಹಾರ ನಿರೀಕ್ಷಕಿ ಸುವರ್ಣ ಜಮ್ಮನಕಟ್ಟಿ ಹಾಗೂ ರೋಣ ಪೊಲೀಸ್ ಸಿಬ್ಬಂದಿಯ ಕಾರ್ಯ ನಿಜಕ್ಕೂ ಕೂಡ ಶ್ಲಾಘನೀಯವಾದುದು. ಆದರೆ ಇಲಾಖೆಯ ಇಷ್ಟಕ್ಕೆ ನಿಲ್ಲದೆ ಆ ತಾಲೂಕಿನಾದ್ಯಂತ ತನಿಖೆಯನ್ನ ತೀವ್ರಗೊಳಿಸಿ ಇನ್ನುಳಿದ ಲೂಟಿಕೋರರ ಅಕ್ರಮ ಗೋದಾಮುಗಳನ್ನು ಜಪ್ತಿ ಮಾಡಿ ಬಡವರ ಹಕ್ಕನ್ನು ರಕ್ಷಿಸಲಿ ಅನ್ನುವುದೇ ರಾಷ್ಟ್ರ ಕ್ರಾಂತಿ ನ್ಯೂಸ್ನ ಆಶಯವಾಗಿದೆ.